ವಿದ್ಯಾರ್ಥಿಗಳೇ, ಫಿಲೆಟ್ ವೆಲ್ಡ್ ಡಿಪ್ ಟ್ರಾನ್ಸ್ಫರ್ 3F ಮೂಲಕ ಲಂಬವಾದ ಸ್ಥಾನದಲ್ಲಿ 3mm ದಪ್ಪವಿರುವ ಮೈಲ್ಡ್ ಸ್ಟೀಲ್ ಶೀಟ್ನಲ್ಲಿ ಲ್ಯಾಪ್ ಜಾಯಿಂಟ್ ವಿಷಯಕ್ಕೆ ಸುಸ್ವಾಗತ. ಈ ಪಠ್ಯದ ಕೊನೆಯಲ್ಲಿ ನೀವು ಈ ಕೆಳಗಿನ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಲ್ಯಾಪ್ ಜಾಯಿಂಟ್ಗಿಂತ ಪ್ಲೇಟ್ಗಳನ್ನು ತಯಾರಿಸಿ ಮತ್ತು ಟ್ಯಾಕ್ ವೆಲ್ಡ್ ಮಾಡಿ. ವೆಲ್ಡ್ ಪೊಸಿಷನರ್ನಲ್ಲಿ ಟ್ಯಾಕ್ ವೆಲ್ಡ್ ಜಾಯಿಂಟ್ ಅನ್ನು ಲಂಬ ಸ್ಥಾನದಲ್ಲಿ ಹೊಂದಿಸಿ. ಮಣಿಯನ್ನು ಸ್ವಲ್ಪ ನೇಯ್ಗೆ ಮಾಡುವ ಮೂಲಕ ರೂಟ್ ರನ್ ಮತ್ತು ಎರಡನೇ ರನ್ ಅನ್ನು ಹೊಂದಿಸಿ. ಪ್ಲೇಟ್ ಮೇಲ್ಮೈಗಳ ಸರಿಯಾದ ಶುಚಿಗೊಳಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಅಂತರ ಮಣಿಯನ್ನು ಸ್ವಚ್ಛಗೊಳಿಸುತ್ತದೆ. ವೆಲ್ಡ್ ಮತ್ತು ಮಣಿ ಕಾಣಿಸಿಕೊಂಡ ಮೇಲೆ ಮೇಲ್ಮೈ ದೋಷಗಳನ್ನು ಸ್ವಚ್ಛಗೊಳಿಸಿ ಮತ್ತು ಪರೀಕ್ಷಿಸಿ. ಈ ವಿಷಯವು ಹಲವಾರು ಉಪಕರಣಗಳು ಮತ್ತು ಸಲಕರಣೆಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಬಳಸುವ ಮುಖ್ಯ ಸಾಧನಗಳು ಇಲ್ಲಿವೆ: ಸ್ಟೀಲ್ ರೂಲ್, ಲೈಟರ್, ವೈರ್ ಬ್ರಷ್, ಕೈ ಗ್ರೈಂಡರ್, ಬಾಸ್ಟರ್ಡ್ ಫೈಲ್, ಸೆಕೆಂಡ್ ಕಟ್, ಟ್ರೈ ಸ್ಕ್ವೇರ್, ಚರ್ಮದ ಏಪ್ರನ್, ಚರ್ಮದ ಕೈಗವಸುಗಳು, ಲೆಗ್ ಗಾರ್ಡ್, ಸುರಕ್ಷತಾ ಬೂಟುಗಳು, ವೆಲ್ಡಿಂಗ್ ಹೆಲ್ಮೆಟ್, ರಕ್ಷಣಾ ಕನ್ನಡಕ, ಚಿಪ್ಪಿಂಗ್ ಸುತ್ತಿಗೆ, ವೆಲ್ಡಿಂಗ್ ಪರದೆ, ಮ್ಯಾಗ್ ವೆಲ್ಡಿಂಗ್ ಸೆಟ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಿಲಿಂಡರ್, ಫಿಲ್ಲರ್ ವೈರ್ ಫೀಡರ್, ಮಿಗ್ ವೆಲ್ಡಿಂಗ್ ಟಾರ್ಚ್. ಪ್ರಕ್ರಿಯೆ: ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಡ್ರಾಯಿಂಗ್ ಪ್ರಕಾರ ಶೀರಿಂಗ್ ಯಂತ್ರದಿಂದ ಹಾಳೆಯನ್ನು ಕತ್ತರಿಸಿ. ಶೀಟ್ನ ಅಂಚುಗಳನ್ನು ಚೌಕಕ್ಕೆ ಪುಡಿಮಾಡಿ ಮತ್ತು ಫೈಲ್ ಮಾಡಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಮತ್ತು ಪೈಲಿಂಗ್ ಮೂಲಕ ಪ್ಲೇಟ್ಗಳ ಮೇಲ್ಮೈಯನ್ನು ಡಿಬರ್ ಮಾಡಿ ಮತ್ತು ಸ್ವಚ್ಛಗೊಳಿಸಿ. ಡ್ರಾಯಿಂಗ್ ಪ್ರಕಾರ ಲ್ಯಾಪ್ ರೂಪದಲ್ಲಿ ಪ್ಲೇಟ್ ಪನ್ನಲ್ಲಿ ಪ್ಲೇಟ್ ಅನ್ನು ಹೊಂದಿಸಿ. ಯಂತ್ರದ ಧನಾತ್ಮಕ ಟರ್ಮಿನಲ್ಗೆ ಟಾರ್ಚ್ ಅನ್ನು ಸಂಪರ್ಕಿಸಿ.
ಕರೆಂಟನ್ನು 100 ಆಂಪಿಯರ್ಗಳು ಅನುಗುಣವಾದ ವೈರ್ ಫೀಡಿಂಗ್ ದರ 3 ರಿಂದ 4 ಮಿಮಿ 19 ರಿಂದ 20 ಆರ್ಕ್ ವೋಲ್ಟೇಜ್ಗೆ ಹೊಂದಿಸಿ ಮತ್ತು ಡಿಪ್ ಟ್ರಾನ್ಸ್ಫರ್ ಮೋಡ್ ಅನ್ನು ಬಳಸಿಕೊಂಡು ರೂಟ್ ರನ್ ಅನ್ನು ಠೇವಣಿ ಮಾಡಿ. ಲ್ಯಾಪ್ ಜಾಯಿಂಟ್ನ ಎರಡೂ ತುದಿಗಳಲ್ಲಿ ಟ್ಯಾಕ್ ವೆಲ್ಡ್ ನಿಮಿಷ 10 ಮಿಮಿ ಉದ್ದ. ವೆಲ್ಡ್ ಪೊಸಿಷನ್ನಲ್ಲಿ ಟ್ಯಾಕ್ ವೆಲ್ಡ್ ಕೆಲಸವನ್ನು ಲಂಬ ಸ್ಥಾನದಲ್ಲಿ ಇರಿಸಿ. ಅರೆಯನ್ನು ಸ್ಟ್ರೈಕ್ ಮಾಡಿ ಮತ್ತು ಜಂಟಿ ಮೇಲ್ಮುಖವಾಗಿದ್ದರೆ ಕೆಳಗಿನಿಂದ ನೇರವಾಗಿ ಟಾರ್ಚ್ ಅನ್ನು ಸ್ಥಿರವಾಗಿ ಸರಿಸಿ. .8 ಡಯಾವನ್ನು ಬಳಸಿಕೊಂಡು ಲ್ಯಾಪ್ ಜಾಯಿಂಟ್ ಅನ್ನು ವೆಲ್ಡ್ ಮಾಡಿ. ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಮತ್ತು ಸ್ಟ್ರಿಂಗರ್ ಬೀಡ್ ವೆಲ್ಡಿಂಗ್ ತಂತ್ರವನ್ನು ಬಳಸುವುದು. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ನಿಂದ ಪ್ಲೇಟ್ಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಉತ್ತಮ ಲೆಗ್ ಉದ್ದ ಮತ್ತು ಪ್ಲೇಟ್ಗಳ ಸಮ್ಮಿಳನವನ್ನು ಖಚಿತಪಡಿಸಿಕೊಳ್ಳಿ. ಅವಾಯ್ಡ್ ಅಂಡರ್ ಕ್ಯಾಟ್. ಅತಿಯಾದ ನೇಯ್ಗೆಯಿಂದಾಗಿ ಕಡೆಯ ಅಂಚುಗಳು ಕರಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಪ್ಲೇಟ್ನಲ್ಲಿ ಲ್ಯಾಪ್ ವೆಲ್ಡ್ನ ಇನ್ನೊಂದು ಬೆರಳಿನಲ್ಲಿ ಯಾವುದೇ ಅಂಡರ್ಕಟ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ತಂತಿ ಬ್ರಷ್ ಮೂಲಕ ಮಣಿಯನ್ನು ಸ್ವಚ್ಛಗೊಳಿಸಿ. ಪರಿಶೀಲಿಸಿದ ನಂತರ ಅತಿಕ್ರಮಣ, ಅಂಡರ್ಕಟ್, ಪೆಂಟ್ರೇಷನ್, ಅಸ್ಪಷ್ಟತೆಯಂತಹ ಯಾವುದೇ ದೋಷಗಳಿಲ್ಲ ಮತ್ತು ಇದು ಉತ್ತಮ ಬೆಡ್ ಪ್ರೊಫೈಲ್ ಆಗಿದೆ. ವಿಷಯವು ಲ್ಯಾಪ್ ಜಾಯಿಂಟ್ಗಿಂತ ಪ್ಲೇಟ್ಗಳು ಮತ್ತು ಟ್ಯಾಕ್ ವೆಲ್ಡ್ ಅನ್ನು ಸಿದ್ಧಪಡಿಸುವುದು. ವೆಲ್ಡ್ ಪೊಸಿಷನರ್ನಲ್ಲಿ ಟ್ಯಾಕ್ ವೆಲ್ಡ್ ಜಾಯಿಂಟ್ ಅನ್ನು ಲಂಬ ಸ್ಥಾನದಲ್ಲಿ ಹೊಂದಿಸುವುದು. ರೂಟ್ ರನ್ ಮತ್ತು ಎರಡನೇ ರನ್ ಅನ್ನು ಸ್ವಲ್ಪ ನೇಯುವ ಮೂಲಕ ಬೀಡನ್ನು ಹೊಂದಿಸುವುದು. ಪ್ಲೇಟ್ಗಳ ಮೇಲ್ಮೈಗಳ ಸರಿಯಾದ ಶುಚಿಗೊಳಿಸುವಿಕೆಯನ್ನು ಖಾತ್ರಿಪಡಿಸುವುದು ಮತ್ತು ಇಂಟರ್ಬೀಡ್ ಕ್ಲೀನ್ ಮಾಡುವುದು. ಮತ್ತು ಕೊನೆಯಲ್ಲಿ ವೆಲ್ಡ್ ಮತ್ತು ಬೀಡ್ ಕಾಣಿಸಿಕೊಂಡ ಮೇಲೆ ಮೇಲ್ಮೈ ದೋಷಗಳನ್ನು ಸ್ವಚ್ಛಗೊಳಿಸುವ ಮತ್ತು ಪರಿಶೀಲಿಸುವುದು. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಪಠ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.